ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಇವತ್ತು ಈ ಒಂದು ಅವರೆಕಾಳಿನ ದೀಪ ಹಚ್ಚೋದ್ರಿಂದ ಏನೆಲ್ಲ ಶುಭ ಫಲಗಳು ಉಂಟಾಗುತ್ತೆ ಅಂತ ನೋಡೋಣ ಸರಳವಾಗಿ. ಈ ಅವರೆಕಾಳು ನವಧಾನ್ಯಗಳಲ್ಲಿ ಒಂದು, ಹಾಗಾಗಿ ಇದು ಒಂದು ದ್ವಿದಳ ಧಾನ್ಯ. ಈ ಶುಕ್ರ ಗ್ರಹ ಅಂದರೆ ಶುಕ್ರ ಬಲ ಯಾರಿಗೆಲ್ಲ ಈ ಕಡಿಮೆ ಆಗಿರುತ್ತೆ, ಆರ್ಥಿಕಾಭಿವೃದ್ಧಿ ಯಾರಿಗೆಲ್ಲ, ಈ ಹಣದ ಈ ಒಂದು ಸಮಸ್ಯೆ ಯಾರಿಗೆಲ್ಲ ಇರುತ್ತೆ, ಆದಷ್ಟು ಈ ಶುಕ್ರವಾರ, ಮಂಗಳವಾರ, ಗುರುವಾರ ಇದನ್ನು ಅವರೆಕಾಳನ್ನು ಉಪಯೋಗಿಸ್ಕೊಂಡು ಜೋಡಿ ಬತ್ತಿಗಳನ್ನು ಹಾಕಿ ನೀವು ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ, ಕುಲ ದೇವರಿಗೆ ಇದನ್ನು ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿರುವ ಈ ಒಂದು ಆರ್ಥಿಕ ಸಮಸ್ಯೆಗಳು ಎಲ್ಲ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಶಾಶ್ವತ ಈ ಒಂದು ನೆಮ್ಮದಿ, ಸುಖ, ಶಾಂತಿ, ಧನಾಭಿವೃದ್ಧಿ ಆಗುತ್ತೆ. ನನ್ನ ಆತ್ಮೀಯ ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಒಂದು ಮಹಾಪರಿವರ್ತನೆಯ ಹೊಸ ಅಧ್ಯಾಯ ಅಂತಾನೆ ನಾವು ಅನ್ನಬಹುದು. ಇವತ್ತಿನ ದಿನ, ಈ ಒಂದು ನಿರ್ದಿಷ್ಟ ಕ್ಷಣ ನಿಮ್ಮ ಜೀವನದಲ್ಲಿ ಕೇವಲ ಒಂದು ಕಾಕತಾಳೀಯ ಅಥವಾ ಆಕಸ್ಮಿಕ ಘಟನೆಯಲ್ಲ. ನೀವು ಈ ಮಾಹಿತಿಯನ್ನು ಕೇಳುತ್ತಿರುವುದರ ಹಿಂದೆ ಬ್ರಹ್ಮಾಂಡದ ಒಂದು ಅದೃಶ್ಯ ಶಕ್ತಿಯ ಕೈವಾಡವಿದೆ. ಬ್ರಹ್ಮಾಂಡವು ನಿಮ್ಮನ್ನು ಒಂದು ಮಹತ್ತರವಾದ ಕಾರಣಕ್ಕಾಗಿ ಇಲ್ಲಿಗೆ ಸೆಳೆತ ತಂದಿದೆ. ಆ ರಹಸ್ಯ ಕಾರಣ ಏನು ಮತ್ತು ಅದು ನಿಮ್ಮ ಭವಿಷ್ಯವನ್ನು ಹೇಗೆ ಬದಲಾಯಿಸಲಿದೆ ಎಂಬುದನ್ನು ನಾವಿಂದು ಅತ್ಯಂತ ಆಳವಾಗಿ ತಿಳಿಯಲಿದ್ದೇವೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ನಿಗೂಢವಾದ ಚಡಪಡಿಕೆ, ಅತಿಯಾದ ಆತಂಕ ಅಥವಾ ವಿಚಿತ್ರವಾದ ನಿರಾಸಕ್ತಿ ಕಾಡುತ್ತಿರಬಹುದು. ಎಷ್ಟೇ ನಿದ್ರಿಸಿದರೂ ಹೋಗದ ಆಯಾಸ, ಕಣ್ಣಿಗೆ ಕಾಣದ ಯಾವುದೋ ಒಂದು ದೊಡ್ಡ ತೂಕ ನಿಮ್ಮ ಹೆಗಲ ಮೇಲಿರುವಂತೆ ನಿಮಗೆ ಭಾಸವಾಗುತ್ತೆ. ನೆನಪಿಡಿ, ಇದು ನಿಮ್ಮ ದೌರ್ಬಲ್ಯವಲ್ಲ. ಸೂರ್ಯನು ಉದಯಿಸುವ ಮುನ್ನ ಕತ್ತಲು ಅತ್ಯಂತ ಗಾಢವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಸುಖದ ಸೂರ್ಯೋದಯವಾಗುವ ಮುನ್ನ ಎದುರಾಗಿರುವ ಕೊನೆಯ ಕರಾಳ ರಾತ್ರಿ ಇದು. ನಿಮ್ಮನ್ನು ಇದುವರೆಗೆ ಬಂಧಿಸಿಟ್ಟಿದ್ದ, ನಿಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸಿದ್ದ ಆ ಕಣ್ಣಿಗೆ ಕಾಣದ ಸಂಕೋಲೆಗಳು ಇಂದು ಮುರಿದು ಬೀಳುವ ಸಮಯ ಬಂದಿದೆ. ಸಂಕಟಹರ ಹನುಮಂತನು ನಿಮಗಾಗಿ ಒಂದು ಮಹತ್ತರವಾದ ನಿರ್ಧಾರವನ್ನು ಕೈಗೊಂಡಿದ್ದಾನೆ. ಆ ಬಜರಂಗ ಬಲಿಯು ಸಂಕಲ್ಪ ಮಾಡಿದ ಮೇಲೆ ಎಂತಹ ಕ್ರೂರ ಕಾಲವು ತನ್ನ ಹಾದಿಯನ್ನು ಬದಲಿಸಲೇಬೇಕು. ಈ ಬೃಹಸ್ಪತಿ ಗ್ರಹಗಳ ಮಹಾಮಿಲನ ಮತ್ತು ಕುಂಭರಾಶಿಯ ಒಂದು ಶಕ್ತಿ ಆಕಾಶ ಮಂಡಲದಲ್ಲಿ ಪ್ರಸ್ತುತ ನೂರಾರು ವರ್ಷಗಳಿಗೊಮ್ಮೆ ಸಂಭವಿಸಿರುವ ಅತ್ಯಂತ ಅಪರೂಪದ ಮತ್ತು ಶಕ್ತಿಶಾಲಿ ಗ್ರಹಗಳ ಸ್ಥಿತಿಯೊಂದು ನಿರ್ಮಾಣವಾಗಿದೆ. ನ್ಯಾಯದ ದೇವತೆಯಾದ ನಿಮ್ಮ ಪ್ರತಿ ಕರ್ಮದ ಲೆಕ್ಕವನ್ನಿಡುವ ಶನಿ ಮಹಾತ್ಮನು ಪ್ರಸ್ತುತ ಅತ್ಯಂತ ವಿಶೇಷವಾದ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ. ಇದರೊಂದಿಗೆ ಜ್ಞಾನ ಮತ್ತು ಭಾಗ್ಯಕಾರಕನಾದ ಬೃಹಸ್ಪತಿಯು ದೃಷ್ಟಿಯು ನಿಮ್ಮ ರಾಶಿಯ ಭಾಗ್ಯಸ್ಥಾನದ ಮೇಲೆ ನೇರವಾಗಿ ಬೀಳುತ್ತೆ. ಶನಿ ಮತ್ತು ಗುರುವಿನ ಈ ಅಪರೂಪದ ಮಹಾಮಿಲನವು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಅಗಾಧ ಶಕ್ತಿಯನ್ನು ಹೊಂದಿದೆ. ಯಾವಾಗ ಗ್ರಹಗಳ ಈ ಸಕಾರಾತ್ಮಕ ಶಕ್ತಿಯು ಹನುಮಂತನ ಪರಮ ಕೃಪೆಯೊಂದಿಗೆ ಒಂದಾಗುತ್ತದೆಯೋ ಆಗ ಹೊರಹೊಮ್ಮುವ ಫಲಿತಾಂಶವು ಯಾವುದೇ ಜ್ಯೋತಿಷ್ಯದ ಸಾಮಾನ್ಯ ಗಣನೆಗೂ ಸಿಗದಷ್ಟು ಪವಾಡ ಸದೃಶ್ಯವಾಗಿರುತ್ತೆ. ನಿಮ್ಮ ಸುತ್ತಮುತ್ತಲಿರುವ ಕೆಲವು ವ್ಯಕ್ತಿಗಳು ನಿಮ್ಮ ಪ್ರಗತಿಯನ್ನು ಕಂಡು ಒಳಗೊಳಗೆ ಅಸೂಯೆ ಪಡುತ್ತಿದ್ದಾರೆ. ನಿಮ್ಮ ಮುಖದ ಮೇಲಿನ ನಗು ಅವರ ನೆಮ್ಮದಿಯನ್ನು ಕೆಡಿಸುತ್ತೆ. ನಿಮ್ಮ ಬೆನ್ನಿನ ಹಿಂದೆ ನಿಂತು ನಿಮ್ಮನ್ನು ಕೆಳಗೆ ತಳ್ಳುವ ಕುತಂತ್ರಿಗಳು ಅವರು ಈ ಬಲೆ ಅನ್ನೋದು ಎಣಿತಾ ಇದ್ದಾರೆ. ನೀವು ಎಷ್ಟೇ ಒಂದು ಕಷ್ಟಪಟ್ಟರೂ, ಕೆಲಸ ಮಾಡಿದ್ರೂ, ಎಲ್ಲವನ್ನ ಸರಿಯಾಗಿ ನಿರ್ವಹಿಸಿದರೂ ಕೂಡ ನಿರೀಕ್ಷಿತ ಯಶಸ್ಸು ನಿಮಗೆ ಸಿಗುತ್ತಿಲ್ಲ ಎಂದಾದರೆ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವ ಅದೃಶ್ಯ ಗೋಡೆಯೊಂದು ಎದುರಿದೆ ಎಂದರ್ಥ. ಆದರೆ ಶನಿದೇವರ ನ್ಯಾಯದ ಮುಂದೆ ಆ ಗೋಡೆ ಇಂದು ಧೂಳಿಪಟವಾಗಲಿದೆ. ಕುಂಭ ರಾಶಿಯವರಾದ ನೀವು ಸಾಮಾನ್ಯ ಮಾನವರಲ್ಲ. ನಿಮ್ಮೊಳಗೆ ಅಪಾರವಾದ ಆಂತರಿಕ ಶಕ್ತಿ ಅಡಗಿದೆ. ಅದು ಸ್ವತಃ ನಿಮಗೆ ತಿಳಿದಿಲ್ಲ. ನೀವು ಯಾವುದೇ ವಿಷಯವನ್ನು ಅತ್ಯಂತ ಆಳವಾಗಿ ಯೋಚಿಸುತ್ತೀರಾ ಮತ್ತು ತೀವ್ರವಾಗಿ ಅನುಭವಿಸುತ್ತೀರಿ. ನೀವು ಒಳಗಿನಿಂದ ನೊಂದಾಗ ಅಥವಾ ಮುರಿದು ಬಿದ್ದಾಗ ಯಾರಿಗೂ ತಿಳಿಯದಂತೆ ಏಕಾಂಗಿಯಾಗಿ ಕಣ್ಣೀರು ಹಾಕ್ತೀರಾ. ಆದರೆ ನೆನಪಿಡಿ, ಈ ಒಂಟಿತನವೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಯಾರು ಏಕಾಂಗಿಯಾಗಿ ಮುರಿದು ಬೀಳ್ತಾರೋ ಅವರು ತಮ್ಮ ಸ್ವಂತ ಶಕ್ತಿಯಿಂದಲೇ ಮತ್ತೆ ಎದ್ದು ನಿಲ್ತಾರೆ. ಹಾಗೆ ಎದ್ದು ನಿಂತಾಗ ಅವರನ್ನು ಸೋಲಿಸಲು ಜಗತ್ತಿನ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ. ಇದು ಹನುಮಂತನ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಇದೆ. ನಂಬಿ ಕೆಟ್ಟ ಆಪ್ತರ ಮುಖವಾಡ ಕಳಚುವ ಸಮಯ ಬಂದಾಯಿತು.
ನಿಮ್ಮ ಜೀವನದಲ್ಲಿ ಪ್ರಸ್ತುತ ಅತ್ಯಂತ ಆಘಾತಕಾರಿ ಆದರೆ ಅಷ್ಟೇ ಸತ್ಯವಾದ ವಿದ್ಯಮಾನವೊಂದು ತೆರೆದುಕೊಳ್ಳುತ್ತಿದೆ. ನಿಮ್ಮ ಅತ್ಯಂತ ಆಪ್ತರಂತೆ ನಟಿಸುವ, ನಿಮ್ಮ ಕಷ್ಟದಲ್ಲಿ ಹೆಗಲು ಕೊಡುವಂತೆ ನಾಟಕವಾಡುವ ಒಬ್ಬ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆಯೇ ಇದ್ದಾರೆ. ನೀವು ಯಾರನ್ನ ಅತಿಯಾಗಿ ಪ್ರೀತಿಸುತ್ತೀರೋ, ಯಾರನ್ನ ಕಣ್ಣು ಮುಚ್ಚಿ ನಂಬುತ್ತೀರೋ ಅವರಲ್ಲಿರುವ ಈ ಒಂದು ದುಷ್ಟತನವನ್ನು ಒಪ್ಪಿಕೊಳ್ಳುವುದು ನಮಗೆ ಮಾನಸಿಕವಾಗಿ ಅತ್ಯಂತ ಕಷ್ಟದ ಸಂಗತಿಯಾಗಿರುತ್ತೆ. ಆದರೆ ಇಂದು ಆ ಸುಳ್ಳಿನ ಮುಖವಾಡ ಕಳಚಿ ಬೀಳುವ ದಿನ. ನಿಮ್ಮ ಪ್ರಗತಿಯನ್ನು ಸಹಿಸದ ಆ ವ್ಯಕ್ತಿಯು ನಿಮ್ಮ ಭಾಗ್ಯಕ್ಕೆ, ನಿಮ್ಮ ಯಶಸ್ಸಿಗೆ ಹಾಕಿದ್ದ ಕಣ್ಣಿಗೆ ಕಾಣದ ತಂತ್ರಗಳನ್ನು ಮತ್ತು ನಕಾರಾತ್ಮಕ ಬಂಧನಗಳನ್ನು ಹನುಮಂತನು ತನ್ನ ಗದಾಯುಧದಿಂದ ಮುರಿದು ಹಾಕುತ್ತಿದ್ದಾನೆ. ಶನಿ ಮಹಾತ್ಮನ ತಕ್ಕಡಿಯು ಇಂದು ಆ ವ್ಯಕ್ತಿಯ ಪಾದದ ಲೆಕ್ಕವನ್ನು ಚುಪ್ತಾ ಮಾಡಲಿದೆ. ಆದರೆ ಇದಕ್ಕೆ ಪ್ರತಿಯಾಗಿ ಬ್ರಹ್ಮಾಂಡವು ನಿಮ್ಮಿಂದ ಒಂದು ದೃಢವಾದ ಸಂಕಲ್ಪವನ್ನು ಬಯಸುತ್ತಿದೆ. ನಿಮ್ಮ ಮನಸ್ಸನ್ನು ಪ್ರಕೃತಿಯ ದಿವ್ಯಶಕ್ತಿಗೆ ಸಂಪೂರ್ಣವಾಗಿ ಅರ್ಪಿಸಿ. ಬರುವ ಮಹಾ ಬದಲಾವಣೆಯನ್ನು ಸ್ವೀಕರಿಸಲು ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ನಿಮ್ಮ ವೃತ್ತಿಜೀವನ, ಉದ್ಯೋಗ ಅಥವಾ ನೀವು ಮಾಡುತ್ತಿರುವ ವ್ಯಾಪಾರದಲ್ಲಿ ನೀವು ಇದುವರೆಗೆ ಊಹಿಸದಂತಹ ಒಂದು ಬೃಹತ್ ಬದಲಾವಣೆಯ ತಿರುವು ಎದುರಾಗಲಿದೆ. ಇದು ಸಾಮಾನ್ಯ ಹಂತದ ಪ್ರಗತಿಯಲ್ಲ, ಬದಲಿಗೆ ಅತ್ಯಂತ ತೀಕ್ಷ್ಣವಾದ ಮತ್ತು ಅನಿರೀಕ್ಷಿತವಾದ ತಿರುವು. ಇಂತಹ ಬದಲಾವಣೆಗಳು ಎದುರಾದಾಗ ಸಾಮಾನ್ಯ ಜನರು ಎದರಿ ಹಿಂದೆ ಸರಿಯುತ್ತಾರೆ, ಆತಂಕಕ್ಕೆ ಒಳಗಾಗಿ ಬಂದ ಅವಕಾಶವನ್ನು ಕೈಚೆಲ್ತಾರೆ. ಆದರೆ ಯಾರು ಧೈರ್ಯದಿಂದ ನಿಂತು ಇದು ನನ್ನ ಜೀವನವನ್ನು ಬದಲಾಯಿಸಲು ಬ್ರಹ್ಮಾಂಡ ನೀಡಿದ ಸುವರ್ಣಾವಕಾಶ ಎಂದು ಮುನ್ನುಗ್ಗುತ್ತಾರೋ ಅವರು ಇತಿಹಾಸನೇ ಸೃಷ್ಟಿಸುತ್ತಾರೆ. ನಿಮ್ಮ ವೃತ್ತಿರಂಗದಲ್ಲಿ ನಿಮ್ಮ ಬೆಳವಣಿಗೆಗೆ ಕಲ್ಲು ಹಾಕುತ್ತಿದ್ದ, ನಿಮ್ಮ ಅಧಿಕಾರವನ್ನು ಕಸಿದುಕೊಳ್ಳಲು ಯತ್ನಿಸುತ್ತಿದ್ದ ವಿರೋಧಿಗಳ ಶಕ್ತಿ ಇಂದು ಸಂಪೂರ್ಣವಾಗಿ ಕ್ಷೀಣಿಸಲಿದೆ. ಶತ್ರುಗಳು ಯಾವಾಗ ದುರ್ಬಲರಾಗ್ತಾರೋ ಆಗ ನಿಮ್ಮ ವಿಜಯದ ಹಾದಿ ತಾನಾಗಿಯೇ ಸುಗಮವಾಗುತ್ತೆ. ಈ ತಿರುವಿನಲ್ಲಿ ನಿಮಗೊಂದು ಅತ್ಯಂತ ಶಕ್ತಿಶಾಲಿ ಮತ್ತು ಈ ಪಾಸಿಟಿವ್ ಆದ ಸಂಕೇತ ಸಿಗುತ್ತೆ. ಅದನ್ನು ಕಂಡಾಗ ನಿಮಗೆ ಆಶ್ಚರ್ಯವಾಗಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಈ ಮುಚ್ಚುಮರೆ ಇಲ್ಲದೆ ನೇರವಾಗಿ ಮಾತನಾಡುವುದಾದರೆ, ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಎನ್ನುವುದು ಒಂದು ಚಕ್ರದಂತೆ ಪದೇ ಪದೇ ಬರುತ್ತೆ. ಸ್ವಲ್ಪ ಹಣ ಕೈಗೆ ಬಂದರೆ ಸಾಕು, ಅನಿರೀಕ್ಷಿತ ಖರ್ಚುಗಳು ಬೆನ್ನ ಹಿಂದೆನೇ ಇರುತ್ತೆ. ಉಳಿತಾಯ ಮಾಡೋಣ ಅಂದ್ಕೊಂಡ್ರೆ ಯಾವುದೋ ರೂಪದಲ್ಲಿ ಆ ಹಣ ಖರ್ಚಾಗಿ ಹೋಗುತ್ತೆ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದರೂ ನನ್ನ ಹಣಕಾಸಿನ ಸ್ಥಿತಿ ಏಕೆ ಹೀಗಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಇದು ನಿಮ್ಮ ಶ್ರಮದ ಕೊರತೆಯಲ್ಲ, ಬದಲಿಗೆ ಬೇರೆಯವರ ದೃಷ್ಟಿದೋಷ, ಅಸೂಯೆ ಮತ್ತು ಯಾರೋ ಹಾಕಿದ ಒಂದು ನಕಾರಾತ್ಮಕ ಶಕ್ತಿಯ ಬಂಧನ. ಆದರೆ ಇಂದು ಶನಿದೇವರ ದಿವ್ಯ ನ್ಯಾಯ ಮತ್ತು ಹನುಮಂತನ ಅಪ್ರತಿಮ ಶಕ್ತಿಯು ಆ ಆರ್ಥಿಕ ದಾರಿದ್ರ್ಯದ ಸಂಕೋಲೆಯನ್ನು ಕತ್ತರಿಸಿ ಹಾಕುತ್ತೆ. ಇಂದಿನಿಂದ ನಿಮ್ಮ ಧನದಾಯದ ಹರಿವು ಅತ್ಯಂತ ಹಠಾತ್ತಾಗಿ ಬದಲಾಗಲಿದೆ. ನೀವು ನಿರೀಕ್ಷಿಸದ ಮೂಲಗಳಿಂದ ಸ್ಥಗಿತಗೊಂಡಿದ್ದ ಜಾಗದಿಂದ ಆರ್ಥಿಕ ನೆರವು ಹರಿದು ಬರುತ್ತೆ. ಆದರೆ ಆ ಆರ್ಥಿಕ ಪವಾಡವು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರಬೇಕಾದರೆ ಕರ್ಮದ ಒಂದು ಮುಖ್ಯವಾದ ನಿಯಮವನ್ನು ನೀವು ಪಾಲಿಸಲೇಬೇಕು. ಅದರ ವಿವರವನ್ನು ನಾವು ಮುಂದೆ ಇವಾಗ ನೋಡ್ತಾ ಹೋಗೋಣ. ಪ್ರೇಮ ಭಾವನೆಗಳು ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಕುಂಭರಾಶಿಯವರಾದ ನಿಮ್ಮ ಹೃದಯದ ಅತ್ಯಂತ ಆಳವಾದ ಮೂಲೆಯಲ್ಲಿ ಯಾರೋ ಒಬ್ಬರು ಇಂದಿಗೂ ಜೀವಂತವಾಗಿದ್ದಾರೆ. ಅವರು ನಿಮ್ಮ ಭೂತಕಾಲಕ್ಕೆ ಸೇರಿರುವವರು ಆಗಿರಬಹುದು ಅಥವಾ ಪ್ರಸ್ತುತ ನಿಮ್ಮ ಸನಿಹದಲ್ಲೇ ಇರುವ ವ್ಯಕ್ತಿಯೂ ಆಗಿರಬಹುದು. ಅವರ ಬಗ್ಗೆ ನೀವು ದಿನದ 24 ಗಂಟೆಯೂ ಯೋಚಿಸುತ್ತೀರಿ. ರಾತ್ರಿಯ ಏಕಾಂತದಲ್ಲಿ ಅವರ ನೆನಪುಗಳು ನಿಮ್ಮನ್ನು ಕಾಡುತ್ತೆ. ಆದರೆ ಏನನ್ನಾದರೂ ಹೇಳಿಕೊಳ್ಳೋಣ ಎಂದರೆ ಒಂದು ಕಡೆ ಪರಿಸ್ಥಿತಿ ಸರಿಯಿಲ್ಲ, ಮತ್ತೊಂದು ಕಡೆ ಅವರ ಮನಸ್ಸಿನಲ್ಲಿ ಏನಿದೆಯೋ ಏನೋ ಎಂಬ ಕಣ್ಣಿಗೆ ಕಾಣದ ಭಯ ನಿಮ್ಮನ್ನು ಕಟ್ಟಿಹಾಕಿತು. ಆದರೆ ಬ್ರಹ್ಮಾಂಡದ ಇಂದಿನ ಗ್ರಹಗತಿಗಳು ಒಂದು ಮಹಾ ಪವಾಡವನ್ನು ಸೃಷ್ಟಿಸುತ್ತಿವೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ಭಾವನೆಗಳು ನೀವು ಊಹಿಸಿರುವುದಕ್ಕಿಂತಲೂ 1000 ಪಟ್ಟು ಹೆಚ್ಚು ಆಳವಾಗಿದೆ. ಇವತ್ತು ಆ ವ್ಯಕ್ತಿಯ ಕಡೆಯಿಂದ ನಿಮಗೊಂದು ಅತ್ಯಂತ ಸೂಕ್ಷ್ಮವಾದ ಸಂಕೇತ ಸಿಗಲಿದೆ. ಅದು ಒಂದು ಸಣ್ಣ ಫೋನ್ ಸಂದೇಶವಾಗಿರಬಹುದು, ಅನಿರೀಕ್ಷಿತ ಭೇಟಿಯಾಗಿರಬಹುದು ಅಥವಾ ಅವರ ಕಣ್ಣುಗಳು ನಿಮ್ಮನ್ನು ನೋಡುವ ಈ ದೃಷ್ಟಿಯೇ ಬದಲಾಗಬಹುದು. ಇದು ಎರಡು ಹೆದರಿದ ಹೃದಯಗಳ ನಡುವಿನ ಮೌನ ಕತೆ. ಈ ಹೆದರಿಕೆಯನ್ನು ದೂರ ಮಾಡಲು ಹನುಮಂತನು ಸ್ವತಃ ಹಾದಿ ಸುಗಮಗೊಳಿಸುತ್ತಾನೆ. ಸಂಬಂಧಗಳನ್ನು ಹಾಳುಗೆಡುತ್ತಿರುವ ಆ ಮೂರನೇ ವ್ಯಕ್ತಿಯ ಒಂದು ಸಂಚು. ಇಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ನಿಮಗಾಗಿ ಒಂದು ಕಠಿಣ ಎಚ್ಚರಿಕೆಯೂ ಇದೆ. ನಿಮ್ಮ ಮತ್ತು ಆ ವ್ಯಕ್ತಿಯ ನಡುವೆ ಮೂರನೇ ವ್ಯಕ್ತಿಯೊಬ್ಬರು ಗೋಡೆಯಾಗಿ ನಿಂತಿದ್ದಾರೆ.
ಆ ವ್ಯಕ್ತಿ ನಿಮ್ಮಿಬ್ಬರ ನಡುವೆ ತಪ್ಪು ಗ್ರಹಿಕೆಗಳನ್ನು ಬಿತ್ತಲು ನಿರಂತರವಾಗಿ ಸುಳ್ಳುಗಳನ್ನು ಹೇಳುತ್ತಿದ್ದಾರೆ, ಕಪಟ ನಾಟಕವಾಡುತ್ತಿದ್ದಾರೆ. ನಿಮ್ಮಿಬ್ಬರ ದಿವ್ಯ ಮಿಲನವನ್ನು ತಡೆಯುವುದೇ ಆ ಮೂರನೇ ವ್ಯಕ್ತಿಯ ಮುಖ್ಯ ಉದ್ದೇಶ. ಆದರೆ ನೆನಪಿಡಿ, ಸತ್ಯಕ್ಕೆ ಎಂದಿಗೂ ಸಾವಿಲ್ಲ. ಹನುಮಂತನ ದಿವ್ಯ ಹಸ್ತವು ಇಂದು ನಿಮ್ಮಿಬ್ಬರ ನಡುವೆ ಇರುವ ಆ ನಕಾರಾತ್ಮಕ ಶಕ್ತಿಯನ್ನು ಮತ್ತು ಆ ಮೂರನೇ ವ್ಯಕ್ತಿಯ ತ್ರಿಕೋನ ಸಂಚನ್ನು ಬೇರು ಸಹಿತ ಕಿತ್ತೊಗೆಯಲಿದೆ. ಆ ವ್ಯಕ್ತಿಯ ಕುತಂತ್ರಗಳ ಆಟ ಇಂದಿಗೆ ಕೊನೆಗೊಳ್ಳಲಿದೆ. ಬ್ರಹ್ಮಾಂಡವು ಈ ಸುಸಂದರ್ಭದಲ್ಲಿ ನಿಮ್ಮ ಆಂತರಿಕ ಚೇತನವನ್ನು ಜಾಗೃತಗೊಳಿಸಲು ಬಯಸುತ್ತಿದೆ. ನಿಮ್ಮ ಜೀವನದ ಇತಿಹಾಸವನ್ನು ಒಮ್ಮೆ ತಿರುವಿ ಹಾಕಿದರೆ ಮನುಷ್ಯನನ್ನು ಪ್ರಗತಿಯತ್ತ ಸಾಗದಂತೆ ತಡೆಯುವ 3 ರೀತಿಯ ಶಕ್ತಿಶಾಲಿ ಬಂಧನಗಳು ನಿಮ್ಮನ್ನು ಕಾಡುತ್ತಿರುವುದು ಸ್ಪಷ್ಟವಾಗಿದೆ. ಈ ಪರಕೀಯ ಶಕ್ತಿಗಳ ಬಂಧನ, ಇದು ನಿಮ್ಮ ಸುತ್ತಲಿರುವ ಜನರ ಅಸೂಯೆ, ದೃಷ್ಟಿದೋಷ, ಅವರ ನಕಾರಾತ್ಮಕ ಆಲೋಚನೆಗಳು ಮತ್ತು ಈ ಬದ್ಧುವಿನಿಂದ ನಿರ್ಮಾಣವಾಗಿರುವ ಬಂಧನ. ಇದು ನಿಮ್ಮ ಪ್ರಗತಿಯ ಕಣ್ಣಿಗೆ ಕಾಣದಂತೆ ತಡೆಯುತ್ತೆ. ಪರಿಸ್ಥಿತಿಗಳ ಬಂಧನ, ಆರ್ಥಿಕ ನಷ್ಟ, ದೀರ್ಘಕಾಲದ ಅನಾರೋಗ್ಯ, ನಂಬಿದ ಸಂಬಂಧಗಳ ಮುರಿತ ಮತ್ತು ಕೌಟುಂಬಿಕ ಕಲಹಗಳು ನಿಮ್ಮನ್ನು ಒಂದು ಜಾಗದಲ್ಲಿ ಕಟ್ಟಿಹಾಕುತ್ತೆ. ಅತ್ಯಂತ ಅಪಾಯಕಾರಿ ಸ್ವಯಂ ನಿರ್ಮಿತ ಆಂತರಿಕ ಬಂಧನ, ನಿಮ್ಮ ಸ್ವಂತ ಹೆದರಿಕೆ, ಕೀಳರಿಮೆ ಮತ್ತು ನಕಾರಾತ್ಮಕ ಆಲೋಚನಾ ಶೈಲಿ. ನಾನು ಆ ಉನ್ನತ ಸ್ಥಾನಕ್ಕೆ ಅರ್ಹನಲ್ಲ, ನನ್ನ ಕನಸುಗಳು ತುಂಬ ದೊಡ್ಡವು, ಅದು ನನಗೆ ಸಿಗಲು ಸಾಧ್ಯವೇ ಇಲ್ಲ ಎಂದು ನಿಮ್ಮ ಮನಸ್ಸೇ ನಿಮ್ಮನ್ನು ಕಟ್ಟಿಹಾಕುವ ಅತ್ಯಂತ ಕ್ರೂರ ಬಂಧನ ಇದು. ಇಂದು ಆಕಾಶಮಂಡಲದಲ್ಲಿ ಸಕ್ರಿಯವಾಗಿರುವ ದಿವ್ಯ ಶಕ್ತಿಗಳು ಮತ್ತು ಹನುಮಂತನ ಅಪ್ರತಿಮ ಗದೆಯು ಈ 3 ಬಂಧನಗಳನ್ನು ಒಂದೇ ಕ್ಷಣದಲ್ಲಿ ಕತ್ತರಿಸಿ ಹಾಕಲು ಸಜ್ಜಾಗಿದೆ. ಸೂರ್ಯಾಸ್ತದ ನಂತರದ ಮಹಾ ಸಂಕೇತ ಮತ್ತು ಕರ್ಮದ ನಿಖರದ ಒಂದು ಲೆಕ್ಕ. ಇಂದಿನ ಸೂರ್ಯಾಸ್ತದ ನಂತರ, ಅಂದರೆ ಸಂಜೆ ಕತ್ತಲಾಗುತ್ತಿದ್ದಂತೆ, ಬ್ರಹ್ಮಾಂಡದ ಗ್ರಹಗಳ ಶಕ್ತಿಯು ಅತ್ಯಂತ ತೀವ್ರವಾದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಇಂದಿನ ರಾತ್ರಿ ನಿಮ್ಮ ಇಡೀ ಜೀವನದ ದಿಕ್ಕನ್ನು ಬದಲಿಸುವಂತಹ ಒಂದು ವಿಶಿಷ್ಟ ರಾತ್ರಿಯಾಗಿದೆ. ಇಂದು ಸಂಜೆ ಅಥವಾ ರಾತ್ರಿಯ ಅವಧಿಯಲ್ಲಿ ನಿಮಗೊಂದು ಅನಿರೀಕ್ಷಿತ ಸುದ್ದಿ ಅಥವಾ ಬ್ರಹ್ಮಾಂಡದ ಸಂಕೇತ ಸಿಗಲಿದೆ. ಅದು ಬೇರೆಯವರಿಗೆ ಅತ್ಯಂತ ಸಾಮಾನ್ಯ ಘಟನೆಯಂತೆ ಕಾಣಬಹುದು, ಆದರೆ ನಿಮಗೆ ಅದು ಹನುಮಂತನ ನೇರ ಸಂದೇಶವಾಗಿರುತ್ತೆ. ಅದೊಂದು ಅಪರಿಚಿತ ಫೋನ್ ಕಾಲ್ ಇರಬಹುದು, ದಾರಿಯಲ್ಲಿ ಸಿಗುವ ಒಬ್ಬ ವ್ಯಕ್ತಿಯ ಮಾತುಗಳಿರಬಹುದು, ರಾತ್ರಿ ಬೀಳುವ ಒಂದು ದಿವ್ಯ ಸ್ವಪ್ನವಾಗಿರಬಹುದು. ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ನಿಮ್ಮ ಜೀವನದಲ್ಲಿ ಉಂಟಾಗಿರುವ ಎಲ್ಲ ಏರಿಳಿತಗಳ ಹಿಂದೆ ನಿಮ್ಮ ಪೂರ್ವಜನ್ಮದ ಕರ್ಮದ ಲೆಕ್ಕಾಚಾರ ಅಡಗಿದೆ. ಈ ಜನ್ಮದಲ್ಲಿ ನೀವು ಯಾರದ್ದೋ ಹಳೆಯ ಋಣವನ್ನು ತೀರಿಸಬೇಕಾಗಿತ್ತು. ಅದಕ್ಕಾಗಿಯೇ ನೀವು ನಿರಂತರವಾಗಿ ಶ್ರಮಪಟ್ಟರೂ ಪ್ರತಿಫಲ ಸಿಗುತ್ತಿರಲಿಲ್ಲ. ಆದರೆ ಯಾರು ಪ್ರಾಮಾಣಿಕವಾಗಿರುತ್ತಾರೋ, ಯಾರ ಮನಸ್ಸಿನಲ್ಲಿ ಕಪಟ ಇರುವುದಿಲ್ಲವೋ, ಅವರ ಪರವಾಗಿ ಸ್ವತಃ ಹನುಮಂತನೇ ನಿಂತು ಆ ಕರ್ಮದ ಋಣವನ್ನು ಚುಕ್ತಾ ಮಾಡ್ತಾನೆ. ಜಗತ್ತಿನಲ್ಲಿ ಕಳ್ಳರು, ವಂಚಕರು ಸುಲಭವಾಗಿ ನೆಮ್ಮದಿಯಿಂದ ಇರುತ್ತಾರೆ. ಆದರೆ ಪ್ರಾಮಾಣಿಕವಾಗಿ ಕಷ್ಟಪಡುವ ನಮಗೆ ಇಷ್ಟೊಂದು ಶಿಕ್ಷೆ ಏಕೆ ಎಂಬ ಪ್ರಶ್ನೆ ನಿಮಗಿರಬಹುದು. ನೆನಪಿಡಿ, ಇದು ಅನ್ಯಾಯವಲ್ಲ, ಇದೊಂದು ಬ್ರಹ್ಮಾಂಡದ ನಿಖರವಾದ ಒಂದು ಪ್ಯಾಟ್ರನ್ ಅಂತಲೇ ಅನ್ನಬಹುದು. ಶನಿದೇವನು ಲೆಕ್ಕ ಇಡಲು ಶುರು ಮಾಡಿದರೆ ಪೈಸೆಯು ವಾಪಸ್ ಸಿಗಲೇಬೇಕು. ಯಾರು ನಿಮ್ಮ ಬೆನ್ನ ಮೇಲೆ ಹತ್ತಿ ವಂಚನೆಯಿಂದ ಮೇಲೆ ಹೋಗಿದ್ರೋ, ಯಾರು ನಿಮ್ಮ ಹಕ್ಕನ್ನು ಕಸಿದುಕೊಂಡು ನಗುತ್ತಿದ್ರೋ, ಅವರ ಆ ಒಂದು ಸುಖದ ದಿನಗಳು ಇಂದಿಗೆ ಮುಗಿಯಲಿವೆ. ನಿಮ್ಮಿಂದ ಕಸಿದುಕೊಂಡ ಪ್ರತಿಯೊಂದು ದುಪ್ಪಟ್ಟವಾಗಿ ಆ ಸನ್ನಿಧಿಗೆ ಮರಳಲಿದೆ. ಇದು ಶನಿದೇವರ ಪರಮ ನ್ಯಾಯ ಅಂತಲೇ ನಾವು ಅನ್ನಬಹುದು. ಕುಂಭರಾಶಿ ಎನ್ನುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಅತ್ಯಂತ ವಿಶಿಷ್ಟ ಹಾಗೂ ನಿಗೂಢವಾದ ರಾಶಿ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ಹೆಗಲ ಮೇಲೆ ಬ್ರಹ್ಮಾಂಡವು ಒಂದು ವಿಶೇಷವಾದ ಜವಾಬ್ದಾರಿಯನ್ನು ಹೊರಿಸಿರುತ್ತೆ. ನೀವು ಕೇವಲ ನಿಮಗಾಗಿ ಬದುಕುವವರಲ್ಲ, ನಿಮ್ಮ ಸುತ್ತಮುತ್ತಲಿರುವ ಸಮಾಜಕ್ಕೆ ನೊಂದವರಿಗೆ ದಾರಿ ದೀಪವಾಗುವ ಶಕ್ತಿ ನಿಮ್ಮ ಆತ್ಮದಲ್ಲಿದೆ. ಇದೇ ಕಾರಣಕ್ಕಾಗಿ ನಿಮ್ಮ ಜೀವನದಲ್ಲಿ ಸಾಮಾನ್ಯ ಜನರಿಗಿಂತಲೂ 10 ಪಟ್ಟು ಹೆಚ್ಚು ಕಠಿಣ ಪರೀಕ್ಷೆಗಳು, ನಷ್ಟಗಳು ಮತ್ತು ನಿರಂತರ ಅಪಮಾನಗಳು ಎದುರಾಗಿವೆ. ನಿಮ್ಮ ಜೀವನದಲ್ಲಿ ಬಂದ ಪ್ರತಿಯೊಂದು ನೋವು, ಪ್ರತಿಯೊಂದು ಕಣ್ಣೀರು ಮತ್ತು ಪ್ರತಿಯೊಂದು ಸೋಲು ನಿಮ್ಮನ್ನು ನಾಶ ಮಾಡಲು ಬಂದಿದ್ದಲ್ಲ, ಬದಲಿಗೆ ಮುಂಬರುವ ಒಂದು ಅತ್ಯುನ್ನತ ಜವಾಬ್ದಾರಿಯನ್ನು ನಿಭಾಯಿಸಲು ಬ್ರಹ್ಮಾಂಡವು ನಿಮಗೆ ನೀಡಿದ ಮಹಾ ತರಬೇತಿ ಅದಾಗಿತ್ತು. ನಿಮ್ಮ ಆಂತರಿಕ ಚೇತನವು ಈಗ ಈ ಎಲ್ಲ ಪರೀಕ್ಷೆಗಳನ್ನು ಎದುರಿಸಿ ಸಂಪೂರ್ಣವಾಗಿ ಪಕ್ವಗೊಂಡಿದೆ. ನೀವು ಈ ಮಹಾ ಬದಲಾವಣೆಗೆ ಈಗ ಸಂಪೂರ್ಣ ಅರ್ಹರಾಗಿದ್ದೀರಿ ಎಂಬುದನ್ನು ಅರಿತೆ.
ಆ ಬಜರಂಗ ಬಲಿಯು ನಿಮ್ಮನ್ನು ಕಾಡುತ್ತಿದ್ದ ನಕಾರಾತ್ಮಕ ಬಂಧನಗಳನ್ನು ಇಂದಿನಿಂದ ಕತ್ತರಿಸಿ ಹಾಕಲು ಮುಂದಾಗಿದ್ದಾನೆ. ಇಲ್ಲಿ ಬ್ರಹ್ಮಾಂಡವು ನಿಮ್ಮ ಮುಂದಿಡುತ್ತಿರುವ ಅತ್ಯಂತ ಕಠಿಣ ಆದರೆ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಒಂದು ಪರಮ ಸತ್ಯದ ಷರತ್ತನ್ನು ನೀವು ಪಾಲಿಸಬೇಕಾಗಿದೆ. ನಿಮ್ಮ ಜೀವನದ ದಾರಿದ್ರ್ಯ ಮತ್ತು ಕಷ್ಟಗಳು ಹಿಂದೆ ಕೊನೆಗೊಳ್ಳಬೇಕಾದರೆ ನೀವು ಮಾಡಬೇಕಾದ ಆ ಮಹತ್ತರವಾದ ಕೆಲಸವೇ ಕ್ಷಮೆ. ಯಾವ ವ್ಯಕ್ತಿ ನಿಮಗೆ ಅತ್ಯಂತ ದೊಡ್ಡ ದ್ರೋಹ ಎಸಗಿದ್ದಾನೋ, ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾನೋ, ನಿಮ್ಮ ಆಸ್ತಿ ಅಥವಾ ಹಕ್ಕನ್ನು ಕಸಿದುಕೊಂಡು ನಿಮ್ಮ ಕಣ್ಣೀರಿಗೆ ಕಾರಣನಾಗಿದ್ದಾನೋ, ಆ ಶತ್ರುವನ್ನು ಇಂದು ನೀವು ನಿಮ್ಮ ಮನಸ್ಸಿನ ಆಳದಿಂದ ಸಂಪೂರ್ಣವಾಗಿ ಕ್ಷಮಿಸಿಬಿಡಬೇಕು. ಶತ್ರುವನ್ನು ಕ್ಷಮಿಸುವುದು ನಿಮ್ಮ ದೌರ್ಬಲ್ಯವಲ್ಲ, ಬದಲಿಗೆ ಅದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ. ನೀವು ಯಾರನ್ನಾದರೂ ದ್ವೇಷಿಸುತ್ತಾ ಅವರ ಮೇಲೆ ಸೇಡಿನ ಜ್ವಾಲೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದರೆ ಆ ವ್ಯಕ್ತಿ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ಉಚಿತವಾಗಿ ಬಾಡಿಗೆಗೆ ಇರ್ತಾನೆ ಎಂದರ್ಥ. ಅವನು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು, ನಿಮ್ಮ ಪ್ರಗತಿಯ ಆಲೋಚನೆಗಳನ್ನು ನಿರಂತರವಾಗಿ ಹಿಂದಿರುತ್ತಾನೆ. ನೀವು ಯಾವಾಗ ಆ ಶತ್ರುವನ್ನು ಸಂಪೂರ್ಣವಾಗಿ ಕ್ಷಮಿಸಿ ನಿಮ್ಮ ಮನಸ್ಸಿನಿಂದ ನೀವು ಹೊರತಳ್ತೀರೋ ಆಗ ನಿಮ್ಮಿಂದ ಪೋಲಾಗುತ್ತಿದ್ದ ಅಗಾಧವಾದ ದಿವ್ಯ ಶಕ್ತಿಯು ಮತ್ತೆ ನಿಮ್ಮ ಒಳಗೆ ಮರಳುತ್ತೆ. ಈ ಆಂತರಿಕ ಶಕ್ತಿಯೇ ಬಜರಂಗ ಬಲಿಯ ದಿವ್ಯ ಕೃಪೆಯನ್ನು ನಿಮ್ಮತ್ತ ಸೆಳೆಯುತ್ತೆ. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಏಳಬಹುದು, ನಾನು ಆ ದ್ರೋಹಿಯನ್ನು ಕ್ಷಮಿಸಿಬಿಟ್ಟರೆ ಅವನು ಮಾಡಿದ ಪಾಪಕ್ಕೆ ಶಿಕ್ಷೆ ಇಲ್ಲವೇ ಎಂದು. ನೆನಪಿಡಿ, ಕ್ಷಮಿಸುವುದು ಎಂದರೆ ಅವನನ್ನು ಸುಮ್ಮನೆ ಬಿಡುವುದು ಎಂದಲ್ಲ. ನೀವು ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಆ ವ್ಯಕ್ತಿಯ ನ್ಯಾಯದ ಜವಾಬ್ದಾರಿಯನ್ನು ನೇರವಾಗಿ ಶನಿ ಮಹಾತ್ಮನ ಕೈಗೆ ಒಪ್ಪಿಸುತ್ತಿದ್ದೀರಿ. ನೀವು ಇಲ್ಲಿ ಕ್ಷಮೆಯ ದಾನ ಮಾಡಿದರೆ ಅಲ್ಲಿ ಶನಿದೇವನು ಅವನ ಪಾಪದ ಕರ್ಮಕ್ಕೆ ತಕ್ಕಂತೆ ಭೀಕರವಾದ ಶಿಕ್ಷೆಯನ್ನು ನೀಡ್ತಾನೆ. ನ್ಯಾಯದ ದೇವನ ಕೆಲಸವನ್ನು ಅವನಿಗೆ ಬಿಟ್ಟು ನಿಮ್ಮ ಆಂತರಿಕ ಚೇತನವನ್ನು ಸ್ವಚ್ಛಗೊಳಿಸಿಕೊಳ್ಳಿ. ಆಗ ಹನುಮಂತನ ಶಕ್ತಿಯು ಯಾವುದೇ ತಡೆಯಿಲ್ಲದೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ. ವೃತ್ತಿ ಜೀವನದಲ್ಲಿ ನೀವು ಇದುವರೆಗೆ ಊಹಿಸದ, ನಿಮ್ಮ ಯಾವುದೇ ಹಳೆಯ ಲೆಕ್ಕಾಚಾರಕ್ಕೆ ಸಿಗದ ಒಂದು ಅದ್ಭುತವಾದ ಹೊಸ ಅವಕಾಶವು ನಿಮ್ಮ ಸನ್ನಿಧಿಗೆ ಬರಲಿದೆ. ನಿಮ್ಮ ಹಳೆಯ ಪರಿಚಯಸ್ಥರ ಮೂಲಕ ಅಥವಾ ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿಯೊಬ್ಬರ ಮೂಲಕ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದೆ. ಆದರೆ ನೆನಪಿಡಿ, ಈ ಅವಕಾಶ ಬಾಗಿಲು ದೀರ್ಘಕಾಲ ತೆರೆಯುವುದಿಲ್ಲ. ಆ ಕ್ಷಣದಲ್ಲಿ ನಿಮ್ಮೊಳಗೆ ಕೀಳರಿಮೆಯೇ ಕಾಡಿ, ಇದು ನನ್ನಿಂದ ಸಾಧ್ಯವೇ, ನಾನು ಇದನ್ನು ಮಾಡಲು ಅರ್ಹನೇ ಎಂದು ನೀವು ಹಿಂಜರಿಯದೆ ಆ ಬಾಗಿಲು ಸದಾಕಾಲಕ್ಕೆ ಮುಚ್ಚಿ ಹೋಗುತ್ತೆ. ಬಂದ ಅವಕಾಶವನ್ನು ಹನುಮಂತನ ಪ್ರಸಾದವೆಂದು ಭಾವಿಸಿ ತಕ್ಷಣವೇ ಮುನ್ನಡೆಯಿರಿ. ಈ ಸುವರ್ಣ ಅವಕಾಶದ ನಡುವೆಯೂ ನಿಮ್ಮನ್ನು ದಾರಿ ತಪ್ಪಿಸಲು ನಿಮ್ಮ ಹತ್ತಿರಕ್ಕೆ ಬರುವ ಕೆಲವು ವ್ಯಕ್ತಿಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಬಳಿ ಬಂದು ಅತ್ಯಂತ ಸಿಹಿಯಾಗಿ ಮಾತನಾಡುವ ಆಕರ್ಷಕ ಆಮಿಷಗಳನ್ನು ಒಡ್ಡುವ ವ್ಯಕ್ತಿಗಳ ಮೇಲೆ ತಕ್ಷಣವೇ ಕಣ್ಣು ಮುಚ್ಚಿ ನಂಬಿಕೆ ಇಡಬೇಡಿ. ಒಳೆಯುವುದೆಲ್ಲವೂ ಚಿನ್ನವಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಶನಿದೇವರ ನ್ಯಾಯ ನಿಮ್ಮ ಪರವಾಗಿದ್ದರೂ ನಿಮ್ಮ ಸ್ವಂತ ಬುದ್ಧಿ ಮತ್ತು ವಿವೇಕವನ್ನು ನೀವು ಬಳಸಲೇಬೇಕು. ದೇವರು ನಿಮಗೆ ಹಾದಿ ತೋರಿಸುತ್ತಾನೆ, ಆದರೆ ನಿಮ್ಮ ಪರವಾಗಿ ಅವನು ಯೋಚಿಸುವುದಿಲ್ಲ. ಆರ್ಥಿಕ ದಿಗ್ಬಂಧನಗಳು ಸಂಪೂರ್ಣವಾಗಿ ನಿವಾರಣೆಯಾಗಬೇಕಾದ್ರೆ ಕರ್ಮದ ಮತ್ತೊಂದು ಗುಪ್ತ ನಿಯಮವನ್ನು ಪಾಲಿಸಿ. ಇಂದು ನಿಮ್ಮ ಕೈಲಾದ ಮಟ್ಟಿಗೆ ₹1 ಇರಬಹುದು, ಒಂದು ತುತ್ತು ಅನ್ನ ಇರಬಹುದು, ಅಥವಾ ಒಂದು ಲೋಟ ನೀರಿರಬಹುದು. ಯಾರಾದರೂ ಒಬ್ಬರು ನಿಜವಾದ ಹಸಿದ ಅಥವಾ ಕಷ್ಟದಲ್ಲಿರುವ ಜೀವಿಗೆ ಯಾವುದೇ ಪ್ರಚಾರವಿಲ್ಲದೆ ರಹಸ್ಯವಾಗಿ ದಾನ ಮಾಡಿ. ನೀವು ಪ್ರಕೃತಿಗೆ ಏನನ್ನು ನೀಡ್ತೀರೋ ಬ್ರಹ್ಮಾಂಡವು ಅದನ್ನು 10 ಪಟ್ಟು ಹೆಚ್ಚು ಮಾಡಿ ನಿಮ್ಮ ಸನ್ನಿಧಿಗೆ ಮರಳಿ ತರುತ್ತೆ. ನಿಮ್ಮ ಜೀವನವನ್ನು ಮುಂದಿನ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಆ ಒಂದು ಮಹತ್ತರವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಈಗ ಬಂದಿದೆ. ನೀವು ದೀರ್ಘಕಾಲದಿಂದ ಎದರಿ ಮುಂದೂಡುತ್ತಿದ್ದ ಆ ಒಂದು ಕಠಿಣ ನಿರ್ಧಾರ ಯಾವುದು ಎಂಬುದು ನಿಮ್ಮ ಆತ್ಮಕ್ಕೆ ಈಗಾಗಲೇ ತಿಳಿದಿದೆ. ಆ ದ್ವಂದ್ವವನ್ನು, ಆಂತರಿಕ ಭಯವನ್ನು ಬದಿಗಿಟ್ಟು ಹಿಂದೆ ಆ ದಿಟ್ಟ ಹೆಜ್ಜೆಯನ್ನು ಇಡಿ. ಈ ಸಂಕಟಹರ ಹನುಮಂತನು ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಬೆಂಗಾವಲಾಗಿ ನಿಲ್ತಾನೆ. ಬ್ರಹ್ಮಾಂಡವು ನಿಮ್ಮನ್ನು ಈ ಹಂತದವರೆಗೆ ತಂದಿರುವುದು ಕೇವಲ ಕಷ್ಟಗಳನ್ನು ನೀಡಲು ಮಾತ್ರವಲ್ಲ, ನಿಮ್ಮನ್ನು ಒಂದು ಮಹೋನ್ನತ ಸ್ಥಾನದಲ್ಲಿ ಕೂರಿಸಲು. ನಿಮ್ಮ ಜೀವನದಲ್ಲಿ ಎದುರಾಗುವ ಹೊಸ ತಿರುವುಗಳನ್ನು ಕಂಡು ಯಾವುದೇ ಕಾರಣಕ್ಕೂ ಹೆದರಬೇಡಿ, ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮ ಬೆನ್ನ ಹಿಂದೆ ಶನಿದೇವರ ನ್ಯಾಯ ಮತ್ತು ನಿಮ್ಮ ತಲೆಯ ಮೇಲೆ ಆ ಸಂಕಟಹರ ಹನುಮಂತನ ಕೃಪೆ ಶಾಶ್ವತವಾಗಿ ಸದಾ ಇರುತ್ತೆ. ಅಭಯ ಹಸ್ತ ಸದಾ ಇರಲಿದೆ ನಿಮ್ಮ ಮೇಲೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ
ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.